ಶಿಕ್ಷಣ ಮಂತ್ರಿಗೆ ತಾಳ್ಮೆ ಪಾಠ ಮಾಡೋರು ಬೇಕಾಗಿದ್ದಾರೆ. ಎಜುಕೇಶನ್ ಮಿನಿಸ್ಟರ್ ಅವರ ರಬ್ಬಿಶ್ ವರ್ತನೆ. ಇವರು ಎಜುಕೇಶನ್ ಮಿನಿಸ್ಟರ್ ಅನ್ನೋದೇ ಡೌಟ್ ನೋಡಿ. ಮನೆ ಮುಂದೆನೆ ರಬ್ಬಿಶ್ ಆಗಿ ವರ್ತಿಸಿದ್ದಾರೆ ಮಧು ಬಂಗಾರಪ್ಪ. ಪ್ರತಿಕ್ರಿಯೆ ಕೇಳಿದವ್ರನ್ನ ಎಗರಾಡು ಬಿಟ್ಟಿದ್ದಾರೆ ಮಧು ಬಂಗಾರಪ್ಪ. ಮೀಡಿಯಾ ರಬ್ಬಿಶು, ಜನರು ರಬ್ಬಿಶು, ಮನೆಗೂ ಬರಬೇಡಿ. ಕನಿಷ್ಠ ಸಂಸ್ಕಾರವನ್ನೇ ಮರೆತು ಬಿಟ್ರ ಸಚಿವ ಮಧು ಬಂಗಾರಪ್ಪನವರು. ಮಕ್ಕಳ ದಾಖಲಾತಿ ವಯೋಮಿತಿ ಬಗ್ಗೆ ಹೇಳಿಕೆಯನ್ನ ಕೊಡೋದಕ್ಕೆ ಕೋಪಗೊಂಡಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಬೀದಿಯಲ್ಲೇ ರಂಪಾಟವನ್ನ ಮಾಡಿದ್ದಾರೆ ಮಧು ಬಂಗಾರಪ್ಪ. ಅಸಹ್ಯ ಹುಟ್ಟಿಸಿದೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ನಡವಳಿಕೆ. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಮೀಡಿಯಾ ಡೂ ಆಲ್ ದಿಸ್ ರಬೇಶ್ ಇನ್ ಮೈ ಹೌಸ್, ನಾಟ್ ಅಟ್ ಆಲ್. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಮೀಡಿಯಾ ಡೂ ಆಲ್ ದಿಸ್ ರಬೇಶ್ ಇನ್ ಮೈ ಹೌಸ್, ನಾಟ್ ಅಟ್ ಆಲ್. ಅವ್ರು ಕರ್ಕೊಂಡು ಬಂದ್ರೆ ಅವ್ರನ್ನ ಇಂಟರ್ವ್ಯೂ ಮಾಡಿ, ಅಲ್ಲ ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. ಮೀಡಿಯಾ ಡೂ ಆಲ್ ದಿಸ್ ರಬೇಶ್ ಇನ್ ಮೈ ಹೌಸ್, ನಾಟ್ ಅಟ್ ಆಲ್. ನಮ್ಮ ರಾಜ್ಯದ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು. ಆದ್ರೆ ಈಗ ಡೌಟ್ ಬರ್ತಿದೆ, ಇವರು ಶಿಕ್ಷಣ ಸಚಿವರ ಅಲ್ವಾ ಅನ್ನೋದಾಗಿ. ಯಾಕೆ ಮಾತು ಗೊತ್ತಾ? ಮಿನಿಸ್ಟರ್ ವರ್ತನೆ ನೋಡಿ ಈಗ ಅಸಹ್ಯ ಹುಡ್ತಾ ಇದೆ. ಯಾಕಂದ್ರೆ ಅವರಿಗೀಗ ತಾಳ್ಮೆಯ ಪಾಠ ಮಾಡೋರು ಬೇಕಾಗಿದ್ದಾರೆ. ಮನೆ ಮುಂದೆನೆ ರಬ್ಬಿಶ್ ಆಗಿ ವರ್ತಿಸಿದ್ದಾರೆ ಮಧು ಬಂಗಾರಪ್ಪನವರು. ಪ್ರತಿಕ್ರಿಯೆಯನ್ನ ಕೇಳೋದಕ್ಕೆ ಹೋದಂತ ಸಂದರ್ಭದಲ್ಲಿ ಎಗರಾಡು ಬಿಟ್ಟಿದ್ದಾರೆ. ಮೀಡಿಯಾ ರಬ್ಬಿಶು, ಜನರು ರಬ್ಬಿಶು, ಮನೆಗೂ ಬರಬೇಡಿ. ಒಂದು ಕನಿಷ್ಠ ಸಂಸ್ಕಾರ. ಯಾರವರು? ಸಚಿವರಂದ್ರೆ ಯಾರು? ಜನಪ್ರತಿನಿಧಿಗಳು. ಜನರ ಸಮಸ್ಯೆಗಳನ್ನ ಆಲಿಸಬೇಕು, ಅದರಲ್ಲೂ ಕೂಡ ಶಿಕ್ಷಣ ಸಚಿವ. ಈ ರೀತಿಯ ವರ್ತನೆ ತೋರಿದ ಯಾವಾಗ ಅಂತಂದ್ರೆ, ಒಂದಿಷ್ಟು ಪೋಷಕರು, ಮಾಧ್ಯಮದವರು ಮಕ್ಕಳ ದಾಖಲಾತಿ ವಯೋಮಿತಿ ಬಗ್ಗೆ ಪ್ರತಿಕ್ರಿಯೆಯನ್ನ ಪಡೆಯೋದಕ್ಕೆ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪನವರನ್ನ ಪ್ರಶ್ನೆ ಮಾಡಿದ್ರು. ಈ ಹೊತ್ನಲ್ಲಿ ಅಸಹ್ಯ ಹುಟ್ಟಿಸುವಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನಡವಳಿಕೆಯನ್ನು ಮಾಡಿದ್ದಾರೆ. ಕನಿಷ್ಠ ಸಂಸ್ಕಾರವನ್ನೇ ಮರೆತಂತ ಕಾಣಿಸುತ್ತೆ. ಅದರಲ್ಲೂ ಜೊತೆ ಮೀಡಿಯಾ ರಬ್ಬಿಶು, ಜನರು ರಬ್ಬಿಶು, ಮನೆಗೂ ಬರಬೇಡಿ ಅನ್ನೋ ಮಾತುಗಳನ್ನ ಆಡೋದ್ರ ಮೂಲಕ ಶಿಕ್ಷಣ ಸಚಿವರೇ ಏನಿದು? ಈಗ ಯಾರಾದ್ರೂ ಹುಡ್ಕೊಂಡು ಬರಬೇಕು ನಿಮಗೆ ಸಂಸ್ಕಾರದ ಪಾಠ, ತಾಳ್ಮೆಯ ಪಾಠವನ್ನ ಮಾಡೋದಕ್ಕೆ ಅನ್ನೋ ಅನುಮಾನಗಳು ಸಾಮಾನ್ಯವಾಗಿ ಮೂಡ್ತಾ ಇದೆ. ಹಾಗಾಗಿ ಪಾಪ ನಿಮಗೂ ಒತ್ತಡಗಳಿರುತ್ತೆ, ಕೆಲಸ ಇರುತ್ತೆ, ಒಂದೊಂದ್ಸಲ ಪ್ರತಿಕ್ರಿಯೆ ಬರೋದು ಸಾಮಾನ್ಯ. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಶಿಕ್ಷಣ ಸಚಿವರಾಗಿ ನೀವೇ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ರೆ ಹೆಂಗೆ ಅಂತ ಜನ ಈಗ ನಿಮ್ಮ ವರ್ತನೆಯ ಬಗ್ಗೆ ಚೀಮಾರಿಯನ್ನ ಹಾಕ್ತಿದ್ದಾರೆ.